IPL ಸೀಸನ್ 18 ಆರಂಭಗೊಳ್ಳುವುದಕ್ಕೆ ಇನ್ನೇನು ಕೆಲವು ದಿನಗಳು ಮಾತ್ರ ಬಾಕಿ ಉಳಿದಿದೆ. IPL ಸೀಸನ್ 18 ಆರಂಭಗೊಳ್ಳುವುದಕ್ಕಿಂತ ಮುಂಚೆ ಸೌತ್ ಆಫ್ರಿಕಾ ತಂಡದ ಮಾಜಿ ಆಟಗಾರ AB ಡಿವಿಲಿಯರ್ಸ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು RCB ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ RCB ಸೀಸನ್ 18ರಲ್ಲಾದರೂ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ. IPL ಸೀಸನ್ 18 ಆರಂಭಗೊಳ್ಳುವುದಕ್ಕಿಂತ ಮುಂಚೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿರುವಂಥ AB ಡಿವಿಲಿಯರ್ಸ್, IPLನಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಬಂದ ಮೇಲೆ ಎಲ್ಲ ತಂಡಗಳು ಕೂಡ IPLನಲ್ಲಿ ದೊಡ್ಡ ಸ್ಕೋರ್ಗಳನ್ನ ಕಲೆ ಹಾಕುತ್ತಿವೆ. ಸೀಸನ್ 17ರಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ RCB ಎದುರು 287 ರನ್ಗಳನ್ನ ಕಲೆ ಹಾಕಿತ್ತು. ಇನ್ನು 288 ರನ್ಗಳ ಗುರಿಯನ್ನು ಬೆನ್ನತ್ತಿದಂಥ RCB ಆ ಪಂದ್ಯದಲ್ಲಿ 265 ರನ್ಗಳನ್ನ ಹೊಡೆದಿತ್ತು. ಇನ್ನು ಸೀಸನ್ 17ರಲ್ಲಿ KKR ನೀಡಿದಂಥ 267 ರನ್ಗಳ ಗುರಿಯನ್ನು ಕಿಂಗ್ಸ್ 11 ಪಂಜಾಬ್ ತಂಡ ತಲುಪಿತ್ತು. ಹೀಗೆ ಸೀಸನ್ 17ರಲ್ಲಿ ನಾವು ಸಾಕಷ್ಟು ದೊಡ್ಡ ಸ್ಕೋರ್ಗಳನ್ನ ನೋಡಿದ್ದೆವು. ಆದರೆ IPLನಲ್ಲಿ ಇದುವರೆಗೆ ಯಾವುದೇ ತಂಡ 300 ರನ್ಗಳನ್ನ ಹೊಡೆದಿಲ್ಲ. ಆದರೆ ಸೀಸನ್ 18ರಲ್ಲಿ ಆ ಎರಡು ತಂಡ 300 ರನ್ಗಳ ಗಡಿಯನ್ನು ಮುಟ್ಟಬಹುದೆಂಬ ನಿರೀಕ್ಷೆಯಲ್ಲಿ ನಾನಿದ್ದೇನೆ. ಹೌದು, ಸೀಸನ್ 18ರಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಬ್ಯಾಟಿಂಗ್ ತುಂಬಾ ಚೆನ್ನಾಗಿದೆ. ಸೀಸನ್ 18ರಲ್ಲಿ ಸನ್ರೈಸರ್ಸ್ ಹೈದರಾಬಾದ್ನಲ್ಲಿ ದೊಡ್ಡ ಬಿಗ್ ಹಿಟರ್ಸ್ ಇರುವ ಕಾರಣ ಸನ್ರೈಸರ್ಸ್ ಹೈದರಾಬಾದ್ ತಂಡ ಸೀಸನ್ 18ರಲ್ಲಿ 300 ರನ್ಗಳನ್ನ ಹೊಡೆಯಬಹುದೆಂಬ ನಿರೀಕ್ಷೆಯಲ್ಲಿ ನಾನಿದ್ದೇನೆ. ಇನ್ನು RCB ತಂಡದ ಬ್ಯಾಟಿಂಗ್ ಲೈನಪ್ ಕೂಡ ತುಂಬಾನೇ ಬಲವಾಗಿದೆ. ಈ ಕಾರಣದಿಂದಾಗಿ RCB ಕೂಡ ಸೀಸನ್ 18ರಲ್ಲಿ 300 ರನ್ಗಳನ್ನ ಹೊಡೆಯಬಹುದು. RCB ತನ್ನೆಲ್ಲ ಹೋಮ್ ಗೇಮ್ಗಳನ್ನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಡಲಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬ್ಯಾಟ್ಸ್ಮನ್ಗಳಿಗೆ ಹೇಳಿ ಮಾಡಿಸಿದ ಗ್ರೌಂಡ್. ಈ ಕಾರಣದಿಂದಾಗಿ RCBಯು ಕೂಡ ಈ ಸೀಸನ್ನಲ್ಲಿ 300 ರನ್ಗಳನ್ನ ಹೊಡೆಯಬಹುದೆಂಬ ನಿರೀಕ್ಷೆಯಲ್ಲಿ ನಾನಿದ್ದೇನೆ ಎಂಬ ಮಾತನ್ನು AB ಡಿವಿಲಿಯರ್ಸ್ ಹೇಳಿದ್ದಾರೆ.